ಆಸ್ಪತ್ರೆಗೆ ಸೇರಿಸ್ಬೇಕು. ದಾನ ಮಾಡಿಯಪ್ಪ, ದಾನ ಮಾಡಿ. ಕುಂತವ್ರು ಜಾಗ ಇಲ್ಲ, ನೋಡ್ತಿರೋ ಕೇಳ್ತಿರೋ ಜಗಳ ಜನ ಇಲ್ಲ. ಏನು ಮಹೇಶ್ ಮಹೇಶ್ ಸಾವಿರದಿಂದ ಚಿಕ್ಕವಳ ತಂಗಿ ಇನ್ನೂ ಹೋಗಲ್ಲ, ಆತಂಕಬಾರ್ದು, ಆವೇಶ ಪಡಬಾರ್ದು. ಇದು ಜಟಿಲವಾದ ಸಮಸ್ಯೆ, ಬಹಳ ನಿಧಾನ ಬರ್ಬೇಕಪ್ಪ. ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಸುರೇಶ್. ನನ್ನ ತಂಗಿ ಕೊಟ್ಟಿಗೆ ಎಲ್ಲಿ ತಡೋ ಹೇಗೆ ಮಾತಾಡೋದು ಮಹೇಶ್? ಹುಡುಕೋಣ, ಪ್ರಯತ್ನ ಪಡುವ. ಇಷ್ಟೊಂದು ಜಾಗ ಪಟ್ಟಾಗುತ್ತಾ? ಒಬ್ಬ ಡಾಕ್ಟರ್ ಆಗಿ ವಿದ್ಯಾವಂತನಾಗಿ ಕಲ್ತ್ಕೊಳ್ಬೇಕು. ಮಹೇಶ್ ಹುಡುಕೋಣ, ದಾನ ಹುಡ್ಕೋಣ, ಪ್ರಯತ್ನ ಪಡುವ. ಎಲ್ಲಿದ್ದಳು
ಮಹೇಶ್, ನಿನ್ ತಂಗಿ ನಿಜವಾದ ಪ್ರತಿಭೆ ಕೊಡ್ತಾರಪ್ಪ. ಸ್ವಲ್ಪ ನಿನ್ ತಂಗಿ ಎಲ್ಲೂ ಹೋಗಲ್ಲ, ಸಿಕ್ಕ ಸಾಮಾನು ಕಾಯ್ಬೇಕಪ್ಪ. ಬೇಗ ಹೋಗೋಣ ಮಹೇಶ್, ನೀ ಇಲ್ಲೇ ಇರಬೇಕು. ಇದೆಲ್ಲ ಉತ್ತರ ಬರಲ್ಲ, ಇದೆಲ್ಲ ಉತ್ತರ ಬಾ. ಯಾಕೆ ಗೊತ್ತಾಗ್ತಿಲ್ಲಪ್ಪ ನೋಡ ಈ ಮಗನ ಯಾರಮ್ಮ ನೀನು? ಎಲ್ಲಪ್ಪ ಯಾರಮ್ಮ ನೀನು? ಯಾರಮ್ಮ ನೀನು? ನಿನ್ನ ಹೆಸರೇನಮ್ಮ? ಜೋರಪ್ಪ. ರಾಣಿ ಅಂತನ? ಯಾವ ಹುಡುಗ? ನನ್ನ ತಂದೆಗೆ ಹುಷಾರಿಲ್ಲ, ನನ್ನ ತಾಯಿಗೆ ಕಣ್ಣು ಕಾಣಿಸೋದಿಲ್ಲ, ಸ್ನಾನ ಮಾಡಿ. ಇಂಥ ಪುಟ್ಟ ಕಂದವನ್ನು ಪಡೆಯುವುದಕ್ಕೆ ಅವರ ತಂದೆ ಎಷ್ಟು ಸತ್ಯ ಸಾಲಿಗಳು. ಅಯ್ಯೋ ದೇವರೇ, ಇಂಥ ಪುಟ್ಟ ಕಂದನಿಗೆ ಈ ದೇವರು ಇಂಥ ಕಷ್ಟಗಳನ್ನು ಕೊಡಬಾರದಾಗಿತ್ತು. ನಿಮ್ಮ ತಾಯಿಗೆ ಕಣ್ ಕಾಣಲ್ಲ ಅಂತ ಹೇಳ್ದಲ್ಲಮ್ಮ, ಅವ್ರು ಎಲ್ಲಿದ್ದಾರಮ್ಮ? ಮನೆಯಲ್ಲಿದ್ದಾರ? ದೇವರೇ, ಇಂಥ ಪುಟ್ಟ ಕಂದವನ್ನು ನೋಡ್ತಿದ್ದಾರೆ, ನನ್ನ ಕರುಣ ಕಿತ್ತು ಎಂತ ಬಡವಕಲ್ಲ ತಕ್ಷಣ ಕಳೆದಿದೆಯಲ್ಲ, ಅವ್ರ ಸಮಸ್ಯೆ ಅಂತ ತಿಳ್ಕೊಂಡಿದ್ದೀಯ. ವಿಚಾರಪ್ಪ, ಒಬ್ಬ ಡಾಕ್ಟರ್ ಆಗಿದ್ಯಾ ಹರೀಶ್? ಒಬ್ಬ ಡಾಕ್ಟರ್ ಆಗಿ ತಾಯಿ ಕಣ್ಣಿಲ್ಲ ಅಂತಾರೆ, ಅದ್ರ ಬಗ್ಗೆ ಚಿಂತೆ ಮಾಡಪ್ಪ. ಮಗು, ನಿಮ್ಮ ತಾಯಿಗೆ ಕಣ್ಣಿಲ್ಲ ಅಂತ ಹೇಳ್ದಲ್ಲಮ್ಮ, ನಮ್ಮ ಪಕ್ಕದ ಊರಲ್ಲಿ ಒಂದು ಆಸ್ಪತ್ರೆ ಇದೆಯಮ್ಮ, ಅಲ್ಲಿ ಕರ್ಕೊಂಡು ಬಂದ್ಬಿಡು. ನಿಮ್ಮ ತಾಯಿಗೆ ಉಚಿತವಾಗಿ ನೇತ್ರದಾನ ಮಾಡ್ತೀನಮ್ಮ. ಕರ್ಕೊಂಡು ಬರ್ತೀಯಾ? ಕರ್ಕೊಂಡು ಬರ್ತೀಯಮ್ಮ? ಕರ್ಕೊಂಡು ಬರಮ್ಮ. ಈ ಮಗು ನೋಡ್ತಾ ಇದ್ರೆ ನಾನು ಮನಸ್ಸೇ ಬರ್ತಾ ಇಲ್ಲ. ಇವಳು ನೋಡ್ತಾ ಇದ್ರೆ ನರ್ತಕ್ಕೆ ಜಯಸ್ಗೆ ಮುಖ ಈಗ ಪಾಪ ರಾಣಿ ಕೊಟ್ಟಾರ ಅವ್ರ ತಾಯಿ ಎಲ್ಲದೇ ತೊಡ್ಕೊಂಡು ಕರ್ಕೊಂಡು ಬರ್ತಾರೆ. ನಂತರ ಟ್ರೀಟ್ಮೆಂಟ್ ಮಾಡ್ತಾರೆ. ನಿಮ್ಮ ತಂಗಿ ಜಯಶ್ರೀನೋ ಅವ್ರ ತಾಯಿ ಯಾರು ಅಂತ ಗೊತ್ತಾಗುತ್ತೆ. ರಾಣಿ ರಾಣಿದಲ್ಲ ಪಾಪ, ಎಷ್ಟು ಮುಂದೆ ಇದೆಯಪ್ಪ ನೀನು. ಪಾಪಪ್ಪ ನಿಮ್ಮ ತಾಯಿ ಕರ್ಕೊಂಡು ಯಾವ ಸ್ಥಿತಿಗೆ ಬಪ್ಪ. ಸುರೇಶ್, ಈ ಮಗು ನಮ್ಮ ಆಯ್ತಾ ಕಣ? ಇಲ್ಲಿ ಮಗು 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 ಮಹೇಶ್ ಮಗು ಮಗು ಬಾಮ್ಮ, ನಿಮ್ಮ ತಾಯಿನ ಆಸ್ಪತ್ರೆ ಕರ್ಕೊಂಡು ಬರ್ದಂತೂ ಮರಿಬೇಡ ಕಣಮ್ಮ. ತಗೊಳಮ್ಮ, ಅಪ್ಪನಿಗೆ ಅಮ್ಮನಿಗೆ ಊಟ ಕೊಡ್ಸಮ್ಮ. ಬಾರಮ್ಮ, ಬಾರ ಹೋಗೋಣ. ಬಾರ ಎಂತ ಕಟ್ಬಿಡು ಪಾಪ ಹೇಳಿಯೋ. ಚಕ್ರ ವ್ಯೂಹವನ್ನು ಭೇದಿಸುವ ಅಭಿಮಾನ್ಯವಿನಂತೆ ಒಂದು ಕಡೆಯಿಂದ ಹುಡುಕಿಕೊಂಡು ಬಂದರೂ ಸಿಗುತ್ತಿಲ್ಲ ಆ ಕೇಸರಿ ಮತ್ತು ಜಗದೀಶ. ರಾಮಲಿಂಗಪ್ಪನ ವಂಶದ ಕುಡಿಗೆ ರಕ್ತ ಕಾತನ ಮಾಡಲು ಕಾತನಾಗಿರುವುದು ಈ ಹುದ್ದೆ. ಅವರನ್ನ ಎಲ್ಲುಡುಕ್ಲಿ ಹೇಗುಡುಕ್ಲಿ? ಇವತ್ತೇ ಆ ರಾಮಲಿಂಗಪ್ಪನ ವಂಶದ ಕುಡಿಯ ರಕ್ತ ತಾಪನ ಮಾಡಿದೆ. ಸೇಡಿಗೆ ಸೇಡು, ಮುಯಿಗೆ ಮುಯಿ, ಪ್ರತಿಕಾರಕ್ಕೆ ಪ್ರತಿಕಾರ. ಎಲ್ಲೂ ಸಿಕ್ಕಲ್ಲ. ಆ ರಾಮಲಿಂಗಪ್ಪನ ವಂಶದ ಕುಡಿಗೋಸ್ಕರ ನಮ್ಮ ದೇಶದಲ್ಲಿ ಯಾವುದು ಬರ ಬಂದ್ರು ಈ ಭಿಕ್ಷುಕರು ಮಾತ್ರ ಬರ ಬರಲೇ ಇಲ್ಲ. ಬಿಡ ಕಾಲ
ಇದೆಯಲ್ಲ ಪುಣ್ಯ. ನೀನ್ ನಂಗೆ ಸುಳ್ಳು ಹೇಳಿ ಬಿಚ್ಚೋದನ್ನ ನಾ ಬೇಜಾನ್ ಜನ ನೋಡಿದ್ದೀನಿ. ನಿನ್ನ ಕೈಯಿಂದ ನಾನು ಹೇಗೆ ಕಾಲು ಬಿಡ್ಸ್ಕೊಬೇಕಂತ ನನಗೂ ಚೆನ್ನಾಗಿ ಗೊತ್ತು. ಬಿಡೆ ಕಾಲ. ರಾಜಶ್ರೀ ಕೊಟ್ಟ ಫೋಟೋಕ್ಕೂ ನನ್ನ ಕಾಲ ಪಡೆದಿದ್ದ ಫೋಟೋಕ್ಕೂ ಮಗು ಫೋಟೋಕ್ಕೂ ಒಂದೇ ತರ ಹೋಲ್ಕೆ ಇದೆಯಲ್ಲ. ಮಗು ಮಗು ಇಲ್ಲಮ್ಮ ಹೊಡೆಯಲ್ಲ. ಮಗು ತುಂಬಾ ಪೆಟ್ಟಾಯ್ತೇನಮ್ಮ? ಪರವಾಗಿಲ್ಲ ಸರ್. ಸಾರಿ ಕಂದ, ನಾನು ಯಾವುದೋ ಚಿಂತೆಯಲ್ಲಿ ಹೋಗ್ತಾ ಇದ್ದೆ. ನಿನ್ನ ಕಡೆ ಹೆಚ್ಚು ಗಮನ ಕೊಡಲಿಲ್ಲ. ಬೇಜಾರು ಮಾಡ್ಕೊಬೇಡಮ್ಮ. ಹಾಗಾಗಿ ನಿನ್ನ ಹೆಸರೇನಪ್ಪ? ತುಂಬಾ ಮುದ್ದಾಗಿದೆಯಮ್ಮ ನಿನ್ನ ಹೆಸರು. ಅಂದಾಗೆ ನಿನಗೆ ತಂದೆ ತಾಯಿ ಯಾರು ಇದ್ದಾರಮ್ಮ? ಸರ್ ಇದ್ದಾರೆ. ಹಾಗಾದ್ರೆ ಅವ್ರು ಎಲ್ಲಿದ್ದಾರೆ? ಅವ್ರ ಹೆಸರೇನು ಸ್ವಲ್ಪ ಹೇಳ್ತೀಯಮ್ಮ? ಸರ್ ನಮ್ಮ ತಂದೆ ಹೆಸರು ಜಗದೀಶ್ ಅಂತ ಹುಡುಕಿಕೊಂಡು ಬಂದ ಬೇಟೆ ಇದು ನನ್ನ ಕಾಲ ಬಿಡಬೇಡಿ. ಅದಕ್ಕೆ ಹೇಳೋದು ಯಾವುದಕ್ಕೂ ಯೋಗ ಬೇಕು ಅಂತ. ರೋಗಿ ಹೇಳಿದ್ದು ರೋಣ, ವೈದ್ಯ ಹೇಳಿದ್ದು ರೋಣ, ರೋಗಿ ಬಯಸಿದ್ದು ರೋಣ. ನಾ ಬಯಸಿದ್ದು ಇದು ನನ್ನ ಕಾಲ ಬಿಡಬೇಡಿ. ಕಂದ, ಊಟ ಮಾಡಿ 3 ದಿನ ಆಯ್ತು ಅಂತಲ್ಲ, ಊಟ ತಂದು ಕೊಡ್ತೀನಿ, ಮಾಡ್ತೀನಮ್ಮ. ಹಾಗಾದ್ರೆ ಒಂದ್ ನಿಮಿಷ ಇರೋ, ಹಿಂಗ್ ಹೋಗಿ ಊಟ ತಗೊಡ್ತೀನಿ, ಊಟ ಮಾಡುವಂತೆ. ಪಾಪು, ಊಟ ತಂದಿದ್ದೀನಿ, ಮಾಡ್ತೀಯಾ? ಕಂದ, ನಿನ್ನ ತಂದೆ ತಾಯಿಗೆ ಬೇರೆ ಊಟ ಕಟ್ಟಿಸ್ಕೊಂಡು ಕೊಡ್ತೀನಿ. ಇಲ್ಲಿ ಈ ಊಟನ ನೀನ್ ಮಾಡಮ್ಮ. ಆಯ್ತು, ಒಂದ್ ನಿಮಿಷ ಇರಮ್ಮ. ನಿನ್ನ ಸಾವು ನನ್ನ ಕೈಲಿ ಅಂತ ದೇವರೇ ಬರೆದಿರ್ಬೇಕಾದ್ರೆ ಅದನ್ನ ತಪ್ಪಿಸಕ್ಕೆ ಯಾವರಿಂದಲೂ ಸಾಧ್ಯವಿಲ್ಲ. ಅಲ್ಲ ಆವಡಮ್ಮ. ನಿನ್ನ ಜೀವಿತದ ಕೊನೆಯ ಊಟ ತುಂಬಾ ರುಚಿಯಾಗಿರ್ಲೇಬೇಕು. ಸಾರಿ ಪಾಪು, ನಾನೇನು ಮಾಡಕ್ಕಾಗಲ್ಲ. ಆ ಭಗವಂತ ನಿನಗೆ ಸ್ವರ್ಗದಲ್ಲಿ ಜಾಗ ಕೊಡ್ಲಿ. ಆಯ್ತು ಕಂದ, ಜೋಪಾನ ಹೋಗಿಪ್ಪ. ಏನಮ್ಮ? ನಾನು ಒಬ್ಬ ಮನುಷ್ಯ, ನನಗೂ ಮನುಷ್ಯತ್ವ ಇದೆಯಾ? ನನಗೆ ಹೀಗಿದ್ದು ಸೇಡು ಜಯಸಿಂಗ್ ಮತ್ತು ಜಗದೀಶ್ ಮೇಲೆ. ಆದ್ರೆ ಅದು ಬಲಿಯಾಗಿದ್ದು ಏನು ಅರಿಯದ ಈ ಪುಟ್ಟ ಕಂದ. ಈ ನನ್ನ ಈನ ಕೆಲಸಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ.
ಹುದ್ದೆ ಮನಸ್ಸು ಮಾಡಿದ್ರೆ ಭೂಮಿ ಆಕಾಶ ಆಗ್ಬೋದು, ಮೋಡ ಮೇಲೆ ಮಳೆ ಸುರಿಬಹುದು, ಸಮುದ್ರನ ಭಕ್ತಿ ಬದಲಾಗಬಹುದು. ತಾಯಿಯ ಗರ್ಭದಲ್ಲಿ ತಂದ ಈ ಪ್ರಪಂಚಕ್ಕೆ ಕಾರಣವಾಗಬಹುದು. ನಾನು ಬಂದ ಕೆಲಸ ಕೈಗೊಟ್ಟು ಈ ವಿಷಯ ನನ್ನ ಸಂಗಾತಿ ರಾಜಸಿಗೆ ತಿಳಿಸಿ ಅವಳ ಬಿಸಿಯಾದ ಹೊತ್ತಿನಲ್ಲಿ ಮೈಮರೆಯದೆ ಒಂದು ಚಾನ್ಸ್. ಸಂಜೆ ಆಯ್ತು, ರಾಣಿನೇ ಬರ್ಲಿಲ್ವಲ್ಲೇ? ಹಣ ತರ್ತೀನಿ ಅಂತ ಹೋದವಳು ಇದುವರೆಗೂ ಕೂಡ ಬರ್ಲಿಲ್ಲ. ತುಂಬಾ ಭಯ ಆಗ್ತಿದೆ ಅಂದ್ರೆ ಏನ್ ಮಾಡುದಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಕಳಿಸ್ತೇನೆ? ನಾನೇ ಸತ್ತೋಗಿದ್ದೇನೆ. ಈ ಊರ್ ಬೇರೆ ವಸ್ತು ಎಲ್ಲಿದ್ದಾಳೋ ಏನ್ ಮಾಡ್ತಾ ಇದ್ದಾಳೋ ನೀನ್ ಯಾಕೆ ಕಳ್ಸಕ್ಕೋತೆ? ಅಪ್ಪ ಅಪ್ಪ ಜಯ, ರಾಣಿ ಬರ್ತಾ ಇದ್ದಾಳೆ ಕಣೆ. ಅಪ್ಪ ಅಮ್ಮ ಹೊಟ್ಟೆ ರೈತ ರಾಣಿ ಏನಾಯ್ತಮ್ಮ? ಏನಾಯ್ತು? ದಾರಿಲಿ ಏನಾದ್ರೂ ತಿಂದೇನಮ್ಮ? ಏನ್ ತಿಂದೆ ಮಗಳೇ? ಅಮ್ಮ ಯಾರೋ ಅಂಕಲ್ಲು ಅನ್ನ ತಗೊಂಡ್ರಮ್ಮ, ಅದನ್ನ ತಿಂದಾಗಿಂದ ಹೊಟ್ಟೆ ನೈತೈತೆ ಯಾಕಮ್ಮ ತಿನ್ನಕ್ಕೋದೆ? ಹೇ ಜಯ, ಯಾಕಮ್ಮ ಕಳ್ಸಿಕೋದೆ? ಅಪ್ಪ ನಂಗೆ ಹೊಟ್ಟೆ ನೋವು ತಡಿಯಕ್ ಆಗ್ತಾ ಇಲ್ಲ. ಏನು ಆಗಲ್ಲಮ್ಮ, ಸಮಾಧಾನ ತಂದ್ಕೋ. ಜಯ, ರಾಣಿ ಯಾಕೆ ತುಂಬಾ ಒದ್ದಾಡ್ತಾ ಇದ್ದಾಳೆ ಕಣೆ. ಮಗು ಒದ್ದಾಡ್ತಿದ್ದಾಳೆ ಅಂತ ಹಾಗೆ ಸುಮ್ಮನೆ ಇದ್ದೀರಲ್ಲ, ನಡೀರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಅಪ್ಪ ಅಪ್ಪ ಹೊಟ್ಟೆ ನೈತೈತೆ. ಅಯ್ಯೋ, ಹೊಟ್ಟೆ ನೈತೈತೆ ಅಪ್ಪ. ಅಪ್ಪ ತಪ್ಪೋದಿಲ್ಲ ಅಪ್ಪ. ಏನಾಗಲ್ಲಮ್ಮ, ಏನಾಗಲ್ಲಮ್ಮ. ಅಪ್ಪ 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 ರಾಣಿ, ರಾಣಿ, ರಾಣಿ. ಯಾಕ್ರಿ? ಏನಾಯ್ತ್ರಿ? ಯಾಕ ಕೂಗ್ಕೊತಾ ಇದ್ದೀರಾ? ಎಲ್ಲಿ ನನ್ನ ಮಗಳು? ಜಯ, ನಮ್ಮ ಮಗಳು ನಮ್ಮನ್ನು ಬಿಟ್ಟು ಹೋದ್ಲು. ಇಲ್ಲ, ನನ್ನ ಮಗಳು ನನ್ನ ಬಿಟ್ಟು ಹೋಗಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ ರೀ, ಸುಳ್ಳು ಹೇಳ್ತಾ ಇದ್ದೀರಾ. ನನ್ಗಂತೂ ಕೊಡ್ರಿ ನನ್ನ ಮಗಳನ್ನ, ನನ್ನ ಮಗನ್ ಕೊಡ್ರಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಎಲ್ಲಿ ನನ್ನ ಮಗಳು? ಜಯ, ಸಮಾಧಾನ ಮಾಡ್ಕೊಂಡೆಲ್ಲ. ಮಗಳೇ, ಎದ್ದೇಳಮ್ಮ, ಎದ್ದೇಳು. ಒಂದೇ ಒಂದ್ಸಲ ಇಟ್ಕೊಂಡು ತಾಯಿನ ನೋಡು ಮಗಳೇ, ಕಂದ, ಹುಟ್ಟಿದಾಗಿನಿಂದ ಒಂದು ದಿನನೂ ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಲ್ಲ. ಇಂಥ ಪಾಪಿ ತಂದೆಗೆ ನೀನೇ ಕಮ್ಮ ನಿನಗೆ ಬಂದ ಸಾವು ನನಗಾದರೂ ಬಂದಾಗಿತ್ತಮ್ಮ. ಕಂದ, ರಾಣಿ. ಮಗಳೇ, 9 ತಿಂಗಳು ಈ ಹೊಟ್ಟೆಯಲ್ಲಿ ಇಟ್ಕೊಂಡು ನಿನ್ನ ಸಾಕಿಸಲು ಈಗ ಈ ನಿನ್ನ ಕೂಡು ತಾಯಿಯನ್ನೇ ಬಿಟ್ಟು ಪಂಚೆ ಮಾಡೋದು. ಬೇಡ ಮಗಳೇ, ಬೇಡ. ಇಲ್ಲ ಅಲ್ಲಮ್ಮ, ಇಲ್ಲ.
ಹೇಗಾದ್ರೂ ಮಾಡಿ ನನ್ನ ಮಗನ ಬದುಕ್ಸ್ಕೊಡಿ ಅಂದ್ರೆ ಬದುಕ್ಸ್ಕೊಡಿ. ಈ ಮಗನ ಬಿಟ್ಟು ನಾನು ಬದುಕಕ್ಕಾಗಲ್ಲ ರೀ, ಬದುಕಕ್ಕಾಗಲ್ಲ. ಅಯ್ಯೋ ದೇವ್ರೇ. ಯಾಕಪ್ಪ ಈ ಕುರುಡ ತಾಯಿನ ಇನ್ನ ಬದುಕ್ತಿದ್ಯಾ? ಏನಂದ್ರೆ ನನ್ನ ಮಗ ಬೇಕು ಅಂದ್ರೆ ಹೇಗಪ್ಪ ನನ್ನ ಈ ರೀತಿ ಹೇಳುತ್ತದೆ? ನನ್ನ ಮಗನಿಗೆ ಬಂದ ಸಾವು ರಾಣಿ ಜಯ ಕೊಟ್ಟವನು ಅವನೇ, ಕಿತ್ಕೊಳ್ಳೋನು ಅವನ ಕಡೆ. ಸಮಾಧಾನ ತಂದ್ಕಡೆ ಜಯ, ಸಮಾಧಾನ. ಸುಮ್ಮನೆ ಸಾಕು. ನಿಮ್ ಯೋಗ್ಯತೆಗೆ ಒಂದು ಹೆಂಡತಿ ಮಗನ ಸಾಕಕ್ಕೆ ಯೋಗ್ಯತೆ ಇಲ್ಲ. ನಿಮ್ಮಿಂದಲೇ ಕಣ್ರಿ, ನಿಮ್ಮಿಂದಲೇ ನನ್ನ ಮಗು ಸತ್ತೋಗಿರೋದು. ನೋಡಿ ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ನನಗೆ ನನ್ನ ಮಗ ಬೇಕು ಅಷ್ಟೇ ಅಂದ್ರೆ ಹೇಗ್ರಿ ಇರ್ಲಿ. ನಾನು ಇಷ್ಟು ವರ್ಷ ನಾನ್ ಕೂಡಿಯಾದ್ರು ಈ ಕೈಯಲ್ಲಿ ಸಾಕಿರೋ ಮಗುರಿ. ನಾನೊಂದು ಪಕ್ಷ ಉಪವಾಸ ಇದ್ರು ನನ್ನ ಮಗುಗೆ ಹೇಗಾದ್ರೂ ಒಂದು ತುತ್ತು ಮಾಡಿ ತಿನ್ನಿಸ್ತಿದ್ದೇನೆ. ಈಗ ನನ್ನ ಹೆಂಡ್ತಿ ಮಾಡಿ. ಜಯ ಸಮಾಧಾನ ಮಾಡ್ಕೊ ಜಯ, ಸಮಾಧಾನ ಮಾಡ್ಕೊ. ನಿನ್ನ ಎಂತ ಕಣ್ಣಿನ ಸಂಕಟ ನನಗೆ ಅರ್ಥ ಆಗ್ತಿದೆ ಕಣೆ. ನಿನ್ನದು ಎಂತ ಕಣ್ಣು, ನನ್ನದು ಚೆಂದ ಪಟ್ಟಂತೆ ಆದ್ಮೇಲೆ ಮಗಳ ಸಮ ಕಣ್ಣುಂದೆ ಇದ್ದಷ್ಟು ದುಃಖ ಮತ್ತಷ್ಟೇ ಹೆಚ್ಚಾಗುತ್ತೆ ಕಣೆ. ಜಯ ಬಾರೆ, ನಮ್ಮ ಮಗಳ ಸವವನ್ನು ಅಂತ್ಯಕ್ರಿಯೆ ಮಾಡಿದ ಇಲ್ಲ ನನ್ನ ಕೈಯಿಂದ ಆಗಲ್ಲ ರೀ. ನನ್ನ ಮಗುಗೆ ಒಂದಿಷ್ಟು ಗಾಯ ಆದ್ರೆ ಅದನ್ನ ಸಹಿಸಕ್ಕೆ ಆಗ್ತಿಲ್ಲ ರೀ ಈ ತಾಯಿ ದೇಹ. ಇನ್ನು ನನ್ನ ಮಗುಗೆ ಆತ್ಮಕ್ರಿಯೆ ಮಾಡೋದಕ್ಕೆ ಕೊಳ್ಳೆ ಇಡು ಅಂದ್ರೆ ಈಗ ತಾನೇ ಸಾಧ್ಯ. ಬೇಡ ನಾನು ಮಾಡಲ್ಲ ರೀ, ನನ್ನ ಕೈಲಾಗಲ್ಲ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಮುಂದಾಡಬೇಕಾದ ಈ ಕೈಗಳಿಂದ ನಿನ್ನ ತಂದೆ ನಿನ್ನ ಅಂತ್ಯ ಸಂಸ್ಕಾರ ಮಾಡೋದು ನಿಷ್ಕರುಣೆಯಿಂದ ಹೋಗ್ತಾ ಇದ್ದೇನೆ. ನನ್ನನ್ನು ಕ್ಷಮಿಸಿಬಿಡಮ್ಮ. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವ ಹಾಕಿರುವೆ. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವ ಹಾಕಿರುವೆ. ಒಲವಿನ ಮುಟ್ಟು ಅರಳುವಾಗಲೇ ಬಿರುಗಾಳಿಯನ್ನು ಬೀಸಿರುವೆ. ಪ್ರೀತಿ ಪ್ರೇಮವೇ ಇಲ್ಲವಾಗಿದೆ ನಿನ್ನ ಕಥೆಯಲ್ಲಿ. ಏನು ಹೇಳಲಿ ಕಾಣದ ಊರಲ್ಲಿ ನೀ ಕುಳಿತಿರುವೆ. ಎಲ್ಲರ ಕಥೆಯ ನೀ ಬರೆದಿರುವೆ. ಎಂದು ಬಿಯದ ಬಾಳ ನಾಟಕವಾಡಿಸುತ್ತಿರುವೆ. ನೀನು ಸತ್ಯವನ್ನು ನುಡಿದು ಬಿಡದಾದೆ
ಆಯ ದೇವತೆ ಹಿಂಬಾಲಿಸಿದ ಮಸನ ಕೆಂದು ಬಂದಿ ದೈವಾಂಗಿ ಪಡುತ್ತೈತೆ ಜೀವಾಗಿ ನಗುತ್ತೈತೆ ದೈವಾಂಗಿ ಪಡುತ್ತೈತೆ ಜೀವಾಗಿ ವಿಧಿಯಾಟದಲ್ಲೂ ಯಾರು ಮಾನವ ವಿಧಿಯಾಟದಲ್ಲೂ ಯಾರು ಮಾನವ ನಗುತ್ತೈತೆ ದೈವಾಂಗಿ ಸುಟ್ಟರು ಸುರದಷ್ಟು ಸಿರಿ ಮತಿ ಕೆಟ್ಟ ಮಕ್ಕಳು ನೂರೆಟ್ಟಿದ್ದರು ನಾಯಿಗೆ ನೀರಿನ ಹಾಲಿದ್ದರೆ ಅದ ಸ್ನೇಹ ದೇವ ಸ್ನೇಹ ಏನಿದ್ದರೆ ಬಂತು ವಿಧಿಯ ಲಿಖಿತವನ್ನು ಯಾರಿದ್ದರು ಇಂಥ ಕಷ್ಟ ಯಾರಿಗೂ ತಪ್ಪಿದ್ದೆ ಅಂತ ಶ್ರೀರಾಮಚಂದ್ರ ಪಾಂಡವರು ನಳ ಎಂದು ತಪ್ಪನ್ನೇ ಇನ್ನು ನನ್ನಂತ ನರಮಾನವನ ಪಾಡಿದೆ ಹರಿಶ್ಚಂದ್ರ ನಿನ್ನಂತೆ ಹರಿಶ್ಚಂದ್ರ ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ ನ್ಯಾಯದೇವಿಯ ಹಿಂಬಾಲಿಸುತ್ತ ಹಸನ ತಿಳಿದು ಬಂದೆ ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ ನ್ಯಾಯದೇವಿಯ ಹಿಂಬಾಲಿಸುತ್ತ ಹಸನ ತಿಳಿದು ಬಂದೆ ಧರ್ಮ ದೇವತೆ ಎಲ್ಲಿರುವಳ ಈ ಲೋಕದಲ್ಲಿ ಗೊತ್ತೇ ಇಲ್ಲೇ ಈ ಸುಡುಗಾಡಲ್ಲಿ ಪರಮ ಪಾಪಿಯ ಪುಣ್ಯವಂತನ ಎಲ್ಲ ಒಂದೇ ಇಲ್ಲಿ ರುದ್ರಭೂಮಿಯಲ್ಲಿ ಎಲ್ಲ ಒಂದೇ ಈ ರುದ್ರಭೂಮಿಯಲ್ಲಿ ಏನೇ ಮಾಡು ಹೆದರುವೆನೇನು ಬಾಳುವೆನು ನೋಡ ಬದುಕುವೆನು ನೋಡು ಬಾಳುವೆನು ನೋಡು ಬದುಕುವೆನು ನೋಡು ನಿನ್ನಂತೆ ಸತ್ಯ ಸತ್ಯ ಎಂದು ಹೋರಾಡಿ ಇಂದು ಮಸಣದ ವಾಸ್ಯ ಕೆಲೋ ಮದಿ ಕೆಟ್ಟ ಮಾನವರೇ ಯಾರು ನಿಮ್ಮ ಗಂಡು ಮಕ್ಕಳನ್ನು ಒಂದು ವೇಳೆ ನೀ ಸಾಕುತ್ತಾದರೆ ನನ್ನ ನಿರಂತರ ಯಾತನೆ ನಿಮಗೂ ತಪ್ಪಿದೆಯಲ್ಲ ಕೆಲವೋ ರಾಮಲಿಂಗಪ್ಪ ನೋಡಿದೆ ನಿನ್ನ ಈಗ ದರಿದ್ರ ಸ್ಥಿತಿಯನ್ನ ಸಾವಿರಾರು ಜನಕ್ಕೆ ನ್ಯಾಯಪೀಠದಲ್ಲಿ ಕುಂತು ನ್ಯಾಯವನ್ನು ಹೇಳುತ್ತಿದ್ದ ನೀನು ಇಂದು ಮೊಸಳ ಕಾಯುವ ಕಾವಲುಗಾರ ಎಲ್ಲರೂ ಒಂದಲ್ಲ ನನ್ನ ಒಂದು ದಿನ ಈ ರುದ್ರ ಭೂಮಿಗೆ ಬರಲೇಬೇಕು ಆದರೆ ನಾನು ಸ್ವಲ್ಪ ಮುಂಚಿತ ಎಲ್ಲರೂ ಒಂದ ಈ ರುದ್ರ ಭೂಮಿಯಲ್ಲಿ ಆದರೆ ಅಂದು ನನ್ನ ಯಜಮಾನ ಇಂದು ಯಜಮಾನ ಮತ್ತು ಜೀವ ಇರುವ ಜನಗಳಿಗೆ ಯಜಮಾನ ಹಿಂದು ಜೀವವಿಲ್ಲದ ಈ ಹೆಣಗಳಿಗೆ ಯಾರೇ ಬರಲಿ ಎಲ್ಲರೂ ಒಂದ ಈ ರುದ್ರ ಭೂಮಿಯಲ್ಲಿ ಬಡವನಾಗಲಿ ಬಲ್ಲಿಗನಾಗಲಿ ತಿಪ್ಪವನಾಗಲಿ ಎಲ್ಲರೂ ಒಂದೇ ಈ ರುದ್ರ ಭೂಮಿಯಲ್ಲಿ ಹೌದು ಅಂದು ಯಜಮಾನ ಇಂದು ಯಜಮಾನ ಇಂದು ಅಂದು ಊರಿಗೆಲ್ಲ ಯಜಮಾನ ಇಂದು ಈ ರುದ್ರ ಭೂಮಿಗೆಲ್ಲ ಇರಲಿ ನನ್ನ ಹಣೆ ಬರಗೇನಂತ ನೋಡೇ ಬಿಡುತ್ತೇನೆ ರಾತ್ರಿ 3-4 ವೇಳೆಗಳು ಬಂದು ಗಂಟಿಗೆ ನಿದ್ರೆ ಇಲ್ಲ ಸ್ವಲ್ಪ ನಿದ್ರೆ ಮಾಡ್ತೀನಿ
ಎತ್ತೊಟ್ಟಿಗೆ ಕೆಚ್ಚನ್ನಿಟ್ಟು ಒಬ್ಬ ಮಗಳನ್ನು ಕಳೆದುಕೊಂಡು ನಾನು ಏನಪ್ಪ ಅನಿಸಲಿ? ಹೊಟ್ಟೆನಲ್ಲಿಟ್ಕೊಂಡು ಎಷ್ಟು ಕಷ್ಟಪಟ್ಟು ಸಾಕಿದ್ದೀನಿ. ಈ ಕುರುಡಿಯಾಗಿ ಇದೇ ಕೈಗಳಿಂದ ಸಾಕಿ ಸಲಹಿದ ಈ ಮಗನ ಈ ಕೈಯಿಂದ ನಾನು ಕೊಳ್ಳಿಡ್ಬೇಕಾ? ಕೊಂಡವನವನೇ ಕಿತ್ಕೊಂಡವನವನೇ ಮತ್ತೆ ನಮ್ದೇನಿದೆಯೇ? ಹೇ ಭೀಕರ ರುದ್ರ ಭೂಮಿಯಲ್ಲಿ ನಮ್ಮ ಕಷ್ಟವನ್ನು ಕೇಳಲು ಯಾರು ಇಲ್ಲ ಕಡೆ. ನಾವೆಲ್ಲ ಕನ್ನಡಗಳಿಗೆ ನಾವೇ ಕೈಯಾರ ಕೈ ಹಿಡಿಯೋಣ ಬಾರೆ ಬಾ. ದೇವ್ರು ಅವನು ಕೊಟ್ಟಿರ್ಬೋದು, ಕಿತ್ಕೊಳ್ತಾನೆ ಇರ್ಬೋದು ರೀ. ಆದ್ರೆ ಒಂದೇ ಒಂದು ಸಲ ಕರುಣೆ ತೋರಿಸಿ ನಾನು ಜೀವ ಬರತರ ಮಾಡಿ. ಅಯ್ಯೋ ಈ ತಾಯಿ ಕೂಗುಲಿಕ್ಕೆ ಕೇಳಬೇಕಮ್ಮ. ಇನ್ನು ಯಾರಿಂದ ಬರಲಿ? ನನ್ನ ಮಗನ್ನ ಯಾರಿಂದ ಮಾತಾಡಿ? ನನ್ನ ಬಂದೆ ನನ್ನ ಹೇ ಪಾಪಿ ತಂದೆ, ಕರುಣೆಯಿಂದ ನಿನಗೆ ಬೇಕಿಟ್ಟಂದಿರೆ ಈ ಪಾಪಿ ತಂದೆ ಕನ್ನ ಹೇ ನಿನ್ನ ಪಾಪಿ ಯಾರು ಚಿತೆಗೆ ಬೆಂಕಿ ಇಡ್ತಾರು? ಯಾರು ನಿಜಾನೇ ನಿತ್ಯ ಸಂಸ್ಕಾರ ಮಾಡ್ತಾ ಇದ್ರು? ಯಾರು ನೀವು? ನಮ್ಮ ಕಣ್ಣನಿಗೆ ಸ್ವಾಮಿ ನಾವು ಯಾರು ಇಲ್ಲದ ಅನಾಥರಪ್ಪ. ಇವಳು ನನ್ನ ಮಗಳು ರಾಣಿ ಆಕಲ ಮರಣಕ್ಕೆ ತುತ್ತಾಗಿದ್ದಾಳೆ. ಇವಳ ಅಂತ್ಯಕ್ರಿಯೆ ಮಾಡಲು ನಮಗೆ ಅವಕಾಶ ಮಾಡಿಕೊಡಪ್ಪ. ಪಾಪ ಯಾರದ್ದು ಬಹಳ ದಂಪತಿಗಳು ಅಂತ ಕಾಣಿಸ್ತದೆ, ಆದ್ರೆ ನಾವು ಒಬ್ಬಳೇ ಮಗಳು ಅಂತ ಕಾಣಿಸ್ತದೆ. ಅದಕ್ಕೆ ಇಷ್ಟೊಂದು ಚಿತ್ರ ನೋಡಿ. ನೀವು ಎಡವನ್ನು ದಾನ ಮಾಡಬೇಕಾದರೆ 200 ರೂಪಾಯಿ ನೆಲತರಿಗೆ, 50 ರೂಪಾಯಿ ಕಾಣಿಕೆ, 1 ಸೇರು ಹಕ್ಕಿ ಕೊಟ್ಟು ನಂತರ ಎಡವನ್ನು ದಾನ ಮಾಡಿ. ಏನು ಸ್ವಾಮಿ, ನಮ್ಮ ಮಗಳ ಎಡವನ್ನು ನಾವು ಸುಡಲು ನಿಮಗೆ ಕಾಣಿಕೆ? ಹಣವಿಲ್ಲದ ಎಡಗಳಪ್ಪ ನಾವು. ಆ ಹಣದಿಂದಲೇ ನನ್ನ ಮಗಳು ಇವತ್ತು ಎಡವಾಗಿದ್ದಾಳಪ್ಪ. ನಾನು ನನ್ನ ಮಗಳ ಎಡ ತಂದಿದ್ದೇನೆ ವಿನಃ ಹಣ ತಂದಿದ್ದಲ್ಲಪ್ಪ. ಇವಳು ನಿನ್ನ ಮೊಮ್ಮಗಳು ಅಂತ ತಿಳಿದು ಅಂತ್ಯ ಸಂಸ್ಕಾರ ಮಾಡಲು ಅವಕಾಶ ಸುಂಕವಿಲ್ಲ ಅಂದ ಮೇಲೆ ಹಣ ನಡೆಸುವ ಹಕ್ಕು ನನಗಿಲ್ಲ. ನಿಮ್ಮ ಹಣವನ್ನು ಎತ್ತುಕೊಂಡು ಯಾವುದಾರ ಮುನ್ಸಿಪಾಲಿಟಿ ಹಾಗೆಲ್ಲ ಬೇಡಪ್ಪ, ಅವಳ ತಂದೆ ತಾಯಿ ನಾವು ಜೀವಂತ ಬದುಕಿರುವಾಗಲೇ ನನ್ನ ಮಗಳ ಎಡದನ್ನು ಹಣದನ್ನು ಬದಲು ಇಲ್ಲಪ್ಪ.
ಇಲ್ಲಪ್ಪ ಇಲ್ಲ. ಇವುಗಳನ್ನು ನಿನ್ನ ಮೊಮ್ಮಗಳೆಂದು ತಿಳಿದು ಅಂತ್ಯ ಸಂಸ್ಕಾರ ಮಾಡಿಕೊಡು. ನೋಡ್ತಾ ಇರೋ ನನ್ನ ಅಂತರಂಗದಲ್ಲಿ ಕರುಳು ಕಿಕ್ಕಿ ಇಂಥ ಕಷ್ಟ ಈ ಭೂಮಿಯಲ್ಲಿ ಯಾರು ಕೊಡ್ತೇವಪ್ಪ. ನೋಡಿ ಸ್ವಾಮಿ, ನೀವು ನನಗೆ ಕೊಡಬೇಕಾದ 50 ರೂಪಾಯಿ ಕಾಣಿಕೆ, ಒಂದು ಸೇರು ಅಕ್ಕಿ, ಅವು ಮಾತ್ರ ನನಗೆ ಸೇರುತ್ತವೆ. ಅದನ್ನು ಮಾತ್ರ ನಾನು ಬಿಡಬಲ್ಲೆ. ಆದರೆ ಮುನ್ಸಿಪಾಲಿಟಿಗೆ ಕಟ್ಟಬೇಕಾದ 200 ರೂಪಾಯಿ ತೆರಿಗೆ ಹಣವನ್ನು ಕಟ್ಟಲೇಬೇಕು. ನನ್ನನ್ನು ತಪ್ಪಾಗಿ ತಿಳ್ಕಬೇಡಿ. ಅಯ್ಯೋ ಮಗಳೇ, ಏನಿಂದ ಪಾಪಿ ತಂದೆ ಸ್ಮಶಾನದಲ್ಲಿ ನಿನ್ನ ಅಂತ್ಯಕ್ರಿಯೆಯನ್ನು ಮಾಡಲಾರದ ಏಟಿಯಾಗಿದ್ದಾನಪ್ಪ. ಈ ಪಾಪಿಗೆ ನೀನೇ ಕಪ್ಪು ಮಗನಾಗಿ ಬೆಳೆಸಿದ್ದೆ. ಅಯ್ಯೋ ಗಂಡ, ಏನು ಮಾಡ್ಲಿ? ಹೊಟ್ಟೆಯಲ್ಲಿ ಇದ್ದ ನಮಗೆ ಈ ನಿನ್ನ ತಾಯಿಗೆ ನೀನೇ ಕೊಳ್ಳೆ ಇಡ್ಬೇಕು. ಆದ್ರೆ ಈ ಪಾಪಿ ಕೈಯಿಂದ ನಿನಗೆ ಕೊಳ್ಳೆ ಇಡ್ಬೇಕಲ್ಲ. ನಾನೇನಮ್ಮ ಮಾಡ್ಲಿ? ಕಂದ, ಒಂದು ತಾಯಿ ಏನ್ ಬೇಕಾದ್ರೂ ಸಹಿಸ್ಕೊತಾಳೆ. ಆದ್ರೆ ತನ್ನ ಮಕ್ಕಳ ಸಾವನ್ನ ನೋಡೋದಕ್ಕೆ ಮಾತ್ರ ಜಯ ಸಮಾಧಾನ ತಂದು ಜಯ ಸಮಾಧಾನ. ನಮ್ಮ ಮಗಳನ್ನು ನಾವು ಸ್ಮಶಾನದಲ್ಲಿ ಸುಡುವ ಯೋಗ ತಂದಿಲ್ಲ ಕಣೆ. ಹಾಗೆಯ ಯಾವುದಾದರೂ ಪಾಡುಗುಡ್ಡಲ್ಲಿ ಹಾಕಿ ಮುಚ್ಚಿ ಬಿಡೋಣ ಪಾರೆ. ನಿನ್ನ ತಂದೆಗೆ ನಿನ್ನನ್ನು ಈ ಸ್ಮಶಾನದಲ್ಲಿ ಸುಡುವ ಯೋಗ್ಯತೆ ಇಲ್ಲಪ್ಪ. ಬಾ. ದುಡ್ಡು, ದುಡ್ಡು, ದುಡ್ಡು. ಯಾಕ್ರಿ? ಅಯ್ಯೋ ಕಂದ, ನಿನ್ನ ಅಂತ್ಯ ಸಂಸ್ಕಾರಕ್ಕಾಗುವಷ್ಟು ಹಣವನ್ನು ನೀನೇ ಎಂತ ತ್ಯಾಗಮಯ್ಯಮ್ಮ ನೀನು. ಅಯ್ಯೋ ಧರ್ಮಂತ, ತೆಗೆದುಕೊಳ್ಳಿ ನಿಮ್ಮ ಹಣವನ್ನ. ನನ್ನ ಮಗಳ ಅಂತ್ಯಕ್ರಿಯೆ ಮಾಡಲು ಅವಕಾಶ ಮಾಡಿಕೊಡಪ್ಪ, ಅವಕಾಶ ಮಾಡಿಕೊಡು. ನಿಮ್ಮ ವಿಳಾಸವನ್ನು ಹೇಳಿ ಈ ಕಾಗದದಲ್ಲಿ ಸೈನ್ ಹಾಕಿ ನಂತರ ಹಣವನ್ನು ದಾನ ಮಾಡಿ. ನಿಮ್ಮ ಹೆಸರೇನು? ನೀವ್ಯಾರು? ಏನು ಅಂತ ಹೇಳಪ್ಪ, ಯಾರು ಅಂತ ಹೇಳಪ್ಪ. ನಾನು ಹುಟ್ಟಿದ್ದೇ ಒಂದು, ಬೆಳೆದದ್ದೇ ಒಂದು, ಈಗ ಕಾಲಹರಣ ಮಾಡ್ತಾ ಇರೋದೇ ಮತ್ತೊಂದು. ಕಾಡುವ ವಿಧಿಯೇ ನನ್ನ ಪಾಲಿಗೆ ಕಾಡುವ ಯಮನಾಗಿ. ಇನ್ನೇನಂತ ಹೇಳಿ, ನನ್ನ ಹೆಸರು ಜಗದೀಶ, ಇವಳು ನನ್ನ ಪತ್ನಿ. ಕಾಣದ ಕುರುಡಿ, ಇನ್ನು ಸತ್ತು ಮಲಗಿರುವ ನನ್ನ ಕಂದ ರಾಣಿ. ಕಂದ ರಾಣಿ, ಮಾತಾಡಮ್ಮ, ಮಾತಾಡ. ಯಾರಪ್ಪ ನೀನು? ನನ್ನ ಮಗಳ ಹೆಣವನ್ನು ನೋಡಿ ದೂರನಿಲ್ಲು. ಅಯ್ಯೋ ಮಗನೇ, ನಾನು ಕಣ ನಿಮ್ಮ ತಂದೆ ರಾಮಲಿಂಗಪ್ಪ. ಇಲ್ಲ, ನೀನು ನನ್ನ ತಂದೆಯಾಗಲು ಸಾಧ್ಯನೇ ಇಲ್ಲ. ಕೋಟ್ಯಾಧಿಪತಿ ನನ್ನ ತಂದೆ ರಾಮಲಿಂಗಪ್ಪನಲ್ಲಿ ಈ ಸ್ಮಶಾನ ಕಾಯುವ ಮಶಾನವಾಸಿ ನೀನಲ್ಲೇ. ನನ್ನ ತಂದೆಯಾಗಲು ಸಾಧ್ಯವಿಲ್ಲ. ಇಲ್ಲ ಮಗನೇ, ಇಲ್ಲ. ನಿನ್ನನ್ನು ನಿರ್ದಾಕ್ಷಿಣ್ಯದ ಮನೆಯಿಂದ ತಳ್ಳಿದ ತಪ್ಪು ಅಪ್ಪಾಗಿ ರಾಮಲಿಂಗಪ್ಪ ನಾಯಕ. ಅಪ್ಪ!
ಬೇಕಾಗಿತ್ತಾ ಅಪ್ಪ ಮಗನೇ ಜಗದೀಶ ಯಾಕ ಇಷ್ಟೊಂದು ಕೆಟ್ಟ ನಿನಗೆ ಗೊತ್ತೇ ಸಿಗ್ತಾ ಇಲ್ವಲ್ಲಪ್ಪ ಅಪ್ಪ ನನ್ನ ಕಥೆ ನಿನಗೋಸ್ಕರ ಸಕಲ ಆಸ್ತಿಯನ್ನೇ ಬಿಟ್ಟು ಬಂದಿದ್ದಲ್ಲಪ್ಪ ಏನಾಯ್ತಪ್ಪ ಏನಾಯ್ತು ಏನಾಯ್ತು ಯಾಕೆ ನನ್ನಿಂದ ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ನಿನ್ನೆ ಕಾರಣಗಳು ಯಾಕವ ಹೀಗಾಗಿದ್ರೆ ಹೇಳಿಲ್ಲ ತಾಯಿ ನಿನ್ನಂತ ಸಾಧ್ವಿಯನ್ನು ಮನೆಯಿಂದ ಒತ್ತಟ್ಟಿ ತಳ್ಳಿದ ತಪ್ಪಿಗೆ ಹಾ ದೇವರು ಪಟ್ಟ ಶಿಕ್ಷೆ ಕಣಮ್ಮ ನೋಡಪ್ಪ ನಿನ್ನ ಮೊಮ್ಮಗಳು ಹೇಳವಾಯ್ತು ಈಗ ತಾತ ಬಂದಿದ್ದೀನಿ ಒಂದೇ ಹುಟ್ಟಿದಾಗಿಂದ ಒಂದು ದಿನ ನಿನ್ನ ಎತ್ತೆ ಮುದ್ದಾಡಲಿಲ್ಲ ಈ ನಿನ್ನ ಸಾವಿಗೆ ಈ ಪಾಪಿ ತಾತನೇ ಕಾರಣ ಕಣಪ್ಪ ಮಗನ ಜಗದೀಶ ನಿನ್ನ ಮಗಳು ಸತ್ತಿಲ್ಲ ಕಣ ತಂದೆ ಮಕ್ಕಳನ್ನು ಒಂದು ಮಾಡಿ ಚಿರಾಯವಾಗಿದ್ದಾಳೆ ಬಾರೋ ಅವಳ ಕೊನೆಯ ಅಂತ್ಯ ಸಂಸ್ಕಾರವನ್ನು ಎಲ್ಲರೂ ಒಟ್ಟಾಗಿ ಸೇರೋಣಪ್ಪ ಇಲ್ಲ ನಾನೆಂತ ಕಣ್ಣ ಮನೆಗೆ ನನ್ನ ಕೈಯಾರ ಹಠ ಮಾಡಬೇಡ ಮಗನೇ ಹಠ ಮಾಡಬೇಡ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಎಲ್ಲರೂ ಸಾಯಲೇಬೇಕು ಇವತ್ತು ನಮ್ಮ ರಾಣಿ ನಾಳೆ ನಾನು ನಂತರ ನೀವು ಒಂದಲ್ಲ ಒಂದಿನ ಸಾಯಲೇಬೇಕು ಎಲ್ಲರೂ ಹೃದಯವನ್ನು ಕಲ್ಲು ಮಾಡಿಕೊಂಡು ಅಂತ್ಯ ಸಂಸ್ಕಾರ ಮಾಡೋಣ ಯಾರು ನಿಂಬಾರ್ದು ಅದ್ರಲ್ಲೂ ವಯಸ್ಸು ಬಂದಿರೋ ಹೆಣ್ಮಕ್ಳು ಮಾತ್ರ ನಿಂಬಾರ್ದು ಅದಕ್ಕೆ ಇವತ್ತಿನಿಂದ ಪರಮಾಂಜನೇಯ ಬರ್ತ ಆದ್ರೆ ಪಾಲಕ ಗೋವಿಂದ ಗೋವಿಂದ ಯಾರೋ ಮಹಾಸ್ವಾಮಿಗಳು ದಿವ್ಯಜ್ಞಾನಿಗಳು ಬಂದಿರುವಂತ ಕಾಣಿಸ್ತಾ ಇದೆಯಲ್ಲ ಸ್ವಾಮಿಗಳೇ ನಿಮಗೆ ನಿಮ್ಮ ಪಾದಕ್ಕೆ ನಮಸ್ಕಾರ ಸ್ವಾಮಿ ಏನ್ ಸ್ವಾಮಿ ಇಂತಹ ಆಶೀರ್ವಾದ ಮಾಡ್ತಾ ಇದ್ದೀರಲ್ಲ ಮುದ್ದಾಳ ಮರ್ಗ ನಿನ್ನೆ ನಿಂದಿರೋ ಮನುಷ್ಯನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಎಂದು ನಿನ್ನ ಮಗಳನ್ನ ಬೇರೆ ಕೊಟ್ಟು ಮದುವೆ ಮಾಡಿದೀಯ ಅವರು ನಿನ್ನ ಮಗಳನ್ನ ಕರಿ ಸತ್ತರೆ ಅವನ ಸಾವಿಗೆ ನಿನ್ನೆ ಕಾರಣ. ನಿಜ ದೇವರು ನಿಜ. ನಾನು ಪಾಡೇಶಿಗೆ ಅನ್ಯಾಯ ಮಾಡಿದ್ದೀನಿ. ಆ ತಪ್ಪಿಗೆ
ಅವಳವ್ರು ನನ್ನ ಮಗಳನ್ನೇನು ಅವ್ರವ್ನಂತ ತಂದು ನಿನಗೆ ಮದುವೆ ಮಾಡ್ತೀನಿ ಶಿವ. ಮದುವೆ ಮಾಡಿಯಾ? ಹಂಗಲ್ಲ ಸ್ವಾಮಿ, ನನ್ನ ಮಗಳಿಗಿಟ್ಲು ಚೆನ್ನಾಗಿರು ತಂದು ಮದುವೆ ಮಾಡ್ತೀನಿ ಅಂತ ಸ್ವಾಮಿ. ಕಾವಿ ಮುಟ್ಟ ಮುರುಗ ಮೊದಲು ತಗೊಳ್ಳಿ ಹಣ ತಗೋ ವಾಪಸ್ ಕೊಡು, ಇಲ್ಲಾಂದ್ರೆ ನರಕ ಪ್ರಾಪ್ತಿ ಆಗ್ಬೋದು. ಆಯ್ತು ದೇವ್ರು, ನಾನು ಬರೋಣ. ಹೋಗಿ ಬಾ. ಆಯ್ತು ದೇವ್ರು. ಏ ಮಾವ ಹೋಗು ಹೋಗು. ಬಾ ಬಾ ಬೇಕಂತ ಅಪ್ಪು ಮಾಡೇನೆ ಮಾಡ್ತೀನಿ ಬಾ. ನಮ್ಮೂರಿಗೆ ಯಾರೋ ಮಾಸ್ವಾಮಿಗಳು ಬಂದ್ಬಿಟ್ಟಾರೆ. ಸ್ವಾಮಿಗಳೇ ಆಗಿಬಿದ್ದೆ. ನಿನಗೆ ಒಳ್ಳೇದಾಗ. ಸ್ವಾಮಿಗಳು ಯಾವ ಊರಿಂದ ಬಂದಿದ್ದೀರಾ ಕಾಣೆ? ನಾವು ಬೆಳಿಗ್ಗೆ ನಿತ್ಯಾನಂದ ಸ್ವಾಮಿ ಶಿಷ್ಯಂದ್ರು. ಈ ಊರಿನ ಜನಕ್ಕೆ ಒಳ್ಳೇದ ಮಾಡಲಿ. ಸ್ವಾಮಿಗಳ ಮೂಲಸ್ಥಾನ ಇಲ್ಲಿ ಅಂತಂದು ಅದಕ್ಕೆ ಪಾಪ ಸ್ವಾಮಿಗಳು ಕೆಳಗಡೆ ಪ್ಯಾಂಟ್ ಹಾಕಿದ್ದೀರಾ. ಸ್ವಾಮಿಗಳೇ, ನಾನು ಬಂದಿರೋ ಕಷ್ಟನ ನೀವೇ ಪರಿಹಾರ ಮಾಡಬೇಕು. ಬಾರೆ ನೀನು ರಂಗಾಯಣವನ್ನ ಮದುವೆ ಮಾಡಿಕೊಂಡು ಸೇರಿಕೊಂಡು ನಿನಗೇನು ತೊಂದರೆ ಕೊಟ್ಟಿರಿ ಹೇಳು, ನಾನು ಸುಟ್ಟು ಭಸ್ಮ ಮಾಡ್ತೀನಿ. ಅಯ್ಯೋ, ತೊಂದ್ರೆ ಕೊಡೋದು ಎಲ್ಲಿಂದ ಬಂತು? ತೊಂದ್ರೆ ಕೊಡು ಕೊಡು ಅಂತ ಇದೀವಿ, ಯಾಕೋ ಮುಂಡದ ಕೈಲಿ ಆಯ್ತಾನೆ ಇಲ್ಲ. 10 ವರ್ಷ ಆಯ್ತು, ಯಾಕೋ ಮಕ್ಳೇ ಆಯ್ತಾ ಇಲ್ಲ. ಸ್ವಾಮಿಗಳೇ, ಹೆಂಗಿದ್ರು ಬಂದಿದ್ದೀರಾ, ನೀವೇ ನಮ್ಗೆ ಮಕ್ಕಳನ್ನ ಅದಕ್ಕೆ ನಾನಿಲ್ಲವೇ ಮಾವು ಆಡಿದ ಗೀತೆಗೆ ಸುಂದರ ಡ್ಯಾನ್ಸ್ ಮಾಡಿ ನರ್ತನೆ ಮಾಡಿ ನಿನಗೆ ಮಕ್ಕಳ ಸಂಶಯವೇ ಇಲ್ಲ. ಅಂದ್ರೆ ನಿಮ್ ಜೊತೆ ಡ್ಯಾನ್ಸ್ ಆಡಿದ ತಕ್ಷಣ ಮಕ್ಳು ಉದುರೋಯ್ತಾವೆ. ಅದೇ ಬೇಕಾಗಿರೋದು. ಶುರು ಹಚ್ಕೊಳ್ತಾರೆ.
ಹೌದು ಕಣಪ್ಪಯ್ಯ. ಅಪ್ಪಯ್ಯ ಈಗ ತಾನೇ ಕೊಡ್ತಾ ಇದ್ರು ಮಧ್ಯದಲ್ಲೆಲ್ಲ ಬಂದು ಕೆಡ್ಸ್ಬಿಟ್ಟಲ್ಲ. ಅಲ್ಲ ಸ್ವಾಮಿ, ನಾನು ನೋಡ್ದೆ ಸ್ವಾಮಿ, ಇನ್ನೊಂದು 5 ನಿಮಿಷ ತಡ ಏನಾರ ಆಗಿದ್ರೆ ಫಲ ಏನು ಮಕ್ಕಳನ್ನೇ ಕೊಟ್ಬಿಡ್ತಾ ಇದ್ರಿ ಸ್ವಾಮಿ. ಪಾಪ ಈಗ ತಾನೇ ಸುಮ್ಮನಿದ್ರು ಪಾಪ. ಹಾಗೆ ಹಿಡ್ದೋಯ್ತು ಅಂತ ಕಾಣ್ತದೆ. ಸ್ವಾಮಿ, ನನ್ನ ಮಗಳಿಗೆ ಮಕ್ಕಳ ಫಲ ಕೊಟ್ಟಿದ್ದೀರಿ, ನಾನ್ ನಿಮ್ಗೆ ಏನಾದ್ರು ಒಂದು ಕಾಣಿಕೆ ಕೊಡ್ಬೇಕಲ್ವಾ? ಅಕ್ಕ ನಾವು ಕಾಳಿಗೆ ಯಾರು ತಗೊಂಡಿಲ್ಲ. ಹಂಗ್ ಅಂದ್ಬಿಟ್ರೆ ಹೆಂಗೆ ಸ್ವಾಮಿ? ನಾವು ನಮ್ಗೆ ನಮಗ್ ಇದು ಮಾಡಿದವ್ರಿಗೆ ಏನಾದ್ರು ಇದು ಮಾಡಿದವ್ರಿಗೆ ಏನ್ ಮಾಡಿದವ್ರಿಗೆ? ನನ್ನ ಮಗಳಿಗೆ ಮಕ್ಕಳ ಫಲ ಕೊಟ್ಟಿದ್ದೀರಲ್ಲ ಸ್ವಾಮಿ, ಅದಕ್ಕೆ ನಾವು ಏನಾರ ನಿಮ್ಗೆ ಕಾಣಿಕೆ ಕೊಟ್ಟೇ ಕಳಿಸ್ಬೇಕು ಸ್ವಾಮಿ. ಒಂದು ಕೆಲಸ ಮಾಡವ, ಹೆಂಗಿದ್ರು ಇವ ಇಲ್ಲಿ ಪ್ಯಾಂಟ್ ಇಲ್ಲ, ಪ್ಯಾಂಟ್ ಕೊಟ್ಟು ಬೇಡ ಪ್ಯಾಂಟ್ ಬೇಡಲ್ಲ, ನೀನು ಒಳಗೆ ಹೋಗ್ಬಿಟ್ಟು ಒಂದು ಕಿತ್ತೋದ್ ಬರ್ಲು, ಒಂದು ಬಣ್ಣ ಇವಾಗ ತಕೊಂಡ್ ಬರೋಗವ. ಕಾಣಿಕೆ ಕೊಡೋದು ಜನ ನಿಜ, ಬರ್ಲು ಗಂಡಿ ಯಾಕೆ ಸ್ವಾಮಿ, ನಾವು ನಮ್ಮ ಗುರು ಪದ್ಧತಿ ಅಂತೆ ಬರ್ಲು ದೊಣ್ಣೆ ತಂದು ಮಡಿಕೊಂಡೇ ಕಾಣಿಕೆ ಕೊಡುದು, ಅದಕ್ಕೋಸ್ಕರ ಸ್ವಲ್ಪ ಇರಿ ಸ್ವಾಮಿ. ಕೊಟ್ಟ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಭಯ ಯಾಕೆ ಸ್ವಾಮಿ? ಬಂದೇನವ ನನ್ನ ಕೈಗೆ ದೊಣ್ಣೆ ಕೊಡು ಮಗಳೇ, ನೀನು ಬರ್ಲು ತಕೊಂಡು ಆ ಕಡೆ ಹೋಗವ, ನೀನು ಆ ಕಡೆಯಿಂದ ಕೊಡು, ನಾನು ಈ ಕಡೆಯಿಂದ ಕೊಡ್ತೇನೆ. ಮಗಳೇ, ನೀನು ಹತ್ತಿದ್ದ ಕೊಡು, ನಾನು ಇದ್ದಿದ್ದ ಬರ್ತೀನಿ. ಅಲ್ಲ ಕಣವ ಮಗಳೇ, ನನ್ಗೆ ಅನ್ಸಿದ ಮಟ್ಟಿಗೆ ಸ್ವಾಮಿಗಳು ತುಂಬಾ ಕಸುತ್ತಾರು ಅಂತ ಕಾಣುತ್ತೆ. ಎದೆ ಬೀಳ್ತಿದಂಗೆ ಎಗ್ರೋಗ್ಬಿಟ್ರು. ಅಲ್ಲ ಕಣವ, ಯಾರ್ಯಾರ ಮಕ್ಕಳ ಫಲ ಕೊಡ್ತಾರೆ ಅಂದ್ರೆ ಹಿಂಗೆ ಎತ್ಕೊಂಡು ನಿಂತ್ಬಿಡ್ತೀಯಲ್ಲ. ಅಲ್ಲ ಅಲ್ಲ, ಹಿಂಗೆ ತಡೆ ಎತ್ಕೊಂಡು ನಿಂತ್ಬಿಡ್ತೀಯ ಅಂತ ಕಣವ, ಹಿಂಗೇನೋ ಇಲ್ಲ. ಏನ್ ಮಾಡೋದು ಅಪ್ಪಯ್ಯ, ನಾನು ಅಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ನಿನ್ನ ಅಳಿಯ ಬರೀ 30 ಉಣ್ಣದು, ಗೋಡೆ ಕಡೆ ಮಕ್ಕ ಬಲಿ ಕಬಿಡೋದು, ಏನು ಕೆಲಸ ನಡೀತಾ ಇಲ್ಲ. ಇಲ್ಲಿ ಇನ್ನೇನ್ ಮಾಡುವ ನಾವು? ನೋಡವ, ಅವನ್ ತಾನೇ ಏನ್ ಮಾಡೋಣ ಮಗಳೇ, ಒಟ್ಟಾರೆ ಎದ್ದೋಗಿ ಕೋಳಿ ಅಂಗಡಿಲಿ ಕೋಳಿ ಕಡ್ದು ಸಾಕಾಯ್ತದೆ, ಇಲ್ಲಿ ಬಂದು ಏನ್ ಮಾಡೋಣವ? ಅದಕ್ಕೆ ಹೆಂಗೋ ಇನ್ನೇನ್ ಮಾಡಿಯವ, ಅವನಿಗೆ ಎಣ್ಣೆ ಬೆಣ್ಣೆ ನುಗ್ಗೆಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಸ್ಲತ್ ಮಾಡು ಮಗಳೇ, ಅವನೇ ಮಕ್ಕಳ ಫಲ ಕೊಡ್ತಾನೆ. ಅಪ್ಪಯ್ಯ, ಮೊನ್ನೆ ತಾನೇ 4 kg ನುಗ್ಗೆಕಾಯಿ ತಗೊಬಂದು ಚೆನ್ನಾಗಿ ಮಾಡಿ ಹಾಕ್ತೆ. ತಿಂದ್ಬಿಟ್ಟು ಏನ್ ಮಾಡ್ದೆ ಹೇಳು? ಇಲಾದಿ ತರ ಚೆನ್ನಾಗಿ ಮೇಲ್ಬಿಟ್ಟು ದಗಕ ಮನಿ ಕಬಿಟ್ಟ. ಸುಮ್ಮನೆ ಹಾಕವ ಮನಿ ಕಂಡೆ, ನೀನ್ ಏನು ಸುತ್ತಿದ್ವಿ ಅವನ. ಈಗ ಗೊತ್ತಾಯ್ತು ನಮ್ಮ ಮಗು ಯಾಕೆ ಬೇಗ ಮೇಲೆ ಕೊಡ್ಲು ಅಂತ. ನಾನಿಲ್ಲದೆ ಸದಾ ಈ ಕಣ್ಗಳೇ ಮಂಜಾಗಲಿ ನಾಡಲು ನನಗಿರಲಿ ನೆಮ್ಮದಿ ಸವಿನಗಿರಲಿ ಸದಾ ಕಾಣಿ ನಾನಿಲ್ಲದೆ ಸದಾ ನಮ್ಮ ಮನೆ ಮಾನ ಮರಿಯೆಲ್ಲ ಬೀದಿ ಪಾಲಾಯ್ತು. ನಿಮ್ಮನ್ನ ಈ ಸ್ಥಿತಿಗೆ ತಂದವನ್ನ ನಾ ಸುಮ್ಮನೆ ಬಿಡಲ್ಲಪ್ಪ. ಯಾವತ್ತಿದ್ರು ನ್ಯಾಯ ಸಿಕ್ಕೇ ಸಿಗುತ್ತೆ. ಯಾವುದಮ್ಮ ನ್ಯಾಯ? ನ್ಯಾಯವಾಗಿ ಬಾಳ್ತಿದ್ದ ನಮ್ಮ ಮನೆಯಿಂದ ಆಚೆ ತಳ್ಳಿ ಮನೆ ಮುರುಕರು ಮನೆಗೆ ಬಂದು ಅದು ನ್ಯಾಯವೇನಮ್ಮ? ಸುರೇಶ್ ಹುಡುಕಿ ಸಾಕಾಗಿ ಕೊನೆಗೂ ಸಿಗಲ್ಲಪ್ಪ. ನನ್ನ ಹತ್ರ ಚೆನ್ನಾಗಿದೆಯಾ? ಜಯಶ್ರೀ ಚೆನ್ನಾಗಿದೆಯಲ್ಲಮ್ಮ?
ಯಾಕೆ ಹಾಗೆ ಮಾಡಿದ್ರೆ ಪ್ರಯತ್ನ ಮಾಡ್ಬೇಕು ಜಗದೀಶ್ ಏನಪ್ಪ ಯಾರಿಗೂ ಹೊರೆ ಆಗೋದಿಲ್ಲ ದೂರ ಹೋಗೋಲ್ಲ ಇದೆಲ್ಲ ಸರಿ ಏನೋ ಜಗದೀಶ್ ಇಲ್ಲ ಸುರೇಶ್, ನಾನು ಯಾರಿಗೂ ಭಾರವಾಗಿರ್ಬಾರ್ದು ಅಂತ ನಾನು ಯಾರಿಗೂ ಸಿಗಲಿಲ್ಲ ಕಣೋ. ಶ್ರೀ, ನಿನಗೋಸ್ಕರ ನಾನು ಅಮೆರಿಕ ಹೋಗಿ ಡಾಕ್ಟರ್ ಬಂದಿದ್ದೀನಮ್ಮ. ನಿನ್ನ ಕಣ್ಣಿಗೆ ಆಪರೇಷನ್ ಮಾಡಿ ನಿನ್ನ ಕಣ್ಣು ಮಾಡಿದ್ದಮ್ಮ. ನಿಜವಾಗಿ ಹೇಳ್ತಾ ಇದೆಯಲ್ಲ? ಹೌದಮ್ಮ. ಮಹೇಶ್, ಈಗ ತಾನೇ ನಿನ್ನ ಸೊಸೆನ ಬೆಂಕಿಗೆ ಹಾಕ್ಬಿಟ್ಟು ಹೇಗಾಗ್ತದೆಯಪ್ಪ? ಹೌದಣ್ಣ, ಎಲ್ಲನ್ನ ಬಿಟ್ಟು ಹೊರಟೋಗ್ಬಿಟ್ಲಣ್ಣ, ಹೊರಟೋಗ್ಬಿಟ್ಲು. ಜಯ, ಅದಕ್ಬಾರ್ದು ಇದ್ದಿದ್ದನ್ನು ಕಾಣಿ ಕೊಡೋದು ಬೇಡ, ಎಲ್ಲನ್ನ ಬಿಟ್ಟು ಹೊರಟೋಗ್ಬಿಟ್ಲಣ್ಣ. ಬೇಡಮ್ಮ, ಅಳಬಾರ್ದಮ್ಮ. ನೀನು ಸತ್ತೋದೆ ಅಂದ್ರೆ ನಾನು ಬದುಕಿದ್ದು ಬೇಡ ಹೇಳಮ್ಮ. ಸಮಾನ ಪಡ್ಕೊಂಡು ನೀವು ಒಂದು ತಂಗಿ ಸಮಾನ ಮಾಡಿ ನೀವೇ ಹಿಂಗಾದ್ರೆ ಹೇಗೆ ಮಾಡೋದು? ಬನ್ನಿ ಎಲ್ಲ ಹೋಗೋಣ. ಕಣ್ಣು ಪಟ್ಟಿ ಬಿಟ್ಟಾಗಿನಮ್ಮ. ಕಣ್ಣು ಪಟ್ಟಿ ಬಿಡ್ತಾ ಇದ್ದೀರಿ, ಯಾರು ಮಾತಾಡ್ತೀರಿ? ಕಣ್ಣು ಇಲ್ಲೇ ಇದ್ದಾರೆ ಬಾಮ್ಮ. ಹಾಗಾದ್ರೆ ಯಾಕೆ ಬೇಡನಮ್ಮ? ನಂಗೆಲ್ಲರೂ ಬೇಕು. ನೋಡಿ, ನಮ್ಮ ತಂಗಿ ಅವರು ಕಣ್ಣ ನಾನು ನೋಡೇ ಇಲ್ಲ, ಅವಳೇ ಕಂಡಿರ್ತಾಳೆ. ಎಲ್ಲರೂ ನೋಡಿ, ಯಾರು ಗಲಾಟೆ ಮಾಡಬೇಡಿ, ಎಲ್ಲರೂ ಸುಮ್ಮನೆ ಇರಿ. ಮಾವ, ನೀವೇ ಹೇಳಿ ಮಾವ, ಇದರಲ್ಲಿ ನನ್ನ ಗಂಡ ಯಾರು ಅಂತ? ಅಲ್ಲಮ್ಮ, ನಾನೇನೋ ಮುತ್ಕಾಂತ ಕಂಡಿಡ್ಬಿಟ್ಟೆ. ಈಗ ನಿನ್ನ ಗಂಡ ಯಾರು ಅಂತ ನೀನೇ ಪತ್ತೆ ಹಚ್ಚಮ್ಮ. ಇನ್ನೊಬ್ಬ ಕಣ್ಣು ತುಂಬಾ ಉರಿಯುತ್ತಾ ಇದೆ. ನೀವೇ ನನ್ನ ಗಂಡ. ಹಬ್ಬ, ನಾನು ಅಮೆರಿಕ ಹೋಗಿ ಡಾಕ್ಟರ್ ಬಂದ ಮೇಲೆ ನನ್ನ ತಂಗಿ ಕಣ್ಣು ಬೆಳಕನ್ನು ಕೊಟ್ಟೆ, ನನಗೆ ಅದೇ ಸಂತೋಷ. ಮಹೇಶ್, ತುಂಬಾ ಒಳ್ಳೆ ವಿಚಾರ ಮಹೇಶ್. ಡಾಕ್ಟರ್ ಆಗಿ ಅಮೆರಿಕ ತಂಗಿಗೆ ಕಳ್ಕೊಟ್ಟಲ್ಲ, ದೊಡ್ಡ ವಿಚಾರ ಇಲ್ಲ, ದೊಡ್ಡ ಸಮಾಚಾರ ಇಲ್ಲ ಸರ್. ನಾನು ಸಹಾಯ ಮಾಡೋದಕ್ಕೆ ಈಗ ತುಂಬಾ ಕೃತಜ್ಞತೆ. ಜಗದೀಶ್ ಜಗದೀಶ್ ಎಂತ ಕಂಬ ಇದೆ ಇನ್ನು ಸುಖವಾಗಪ್ಪ. ಸರಿ ಕಣ ಸುರೇಶ್.
ಬೆಂಡು ಹೊರಗಡೆ ಕ್ಲೋಜ್ ಫ್ರೆಂಡು ಸ್ಟಾರ್ಟ್ ಲವ್ವಿಂಗು ಮನ ಬಂದು ಕಡೆ ಸ್ಲೀಪಿಂಗು ಪ್ರತಿದಿನ ಬೇಡ ಫ್ರೀಡಮ್ ವೀಕಿಲಿ ಒಂದ್ಸು ಚುಮ್ ಚುಮ್ ಸೇವಿಸು ಗಾಳಿ ಫ್ರೆಶು ಇದು ನನ್ನ ಗಿಡ ಖುಷಿ ಖುಷಿ ಏನಾದ ಕೆಲಸ ಅವ್ನು ಬುದ್ಧಿ ವಿಚಾರ ನಾನೇನು ಹೇಳ ನೀನು ಭಾಳ ಹೇಳಾಗುತ್ತಿಲ್ಲ ಅದೇ ನೇರವಾಗಿ ಹೇಳೋ ಗಣೇಶಿ ನೀನು ಹೆಂಡತಿ ನೀತಿಗಿರಷ್ಟು ಒಳ್ಳೆಯದ ನಿಮ್ಮ ಮನೆ ಆಗೋದು ಭಾರಿ ಏ ಗಣೇಶಿ
ನಾಗೆ ಬಿಗಿನ್ ಮಾಡೋದು ಅದೇ ನನ್ನ ಹೆಂಡತಿ ವಿಚಾರದಲ್ಲಿ. ಅಣ್ಣ ನೀನು ಏನು ಹೇಳಿ ನಂಬಲ್ಲ. ಬನ್ನಿ ನಿಮ್ಮ ಕಡೆ ತೋರಿಸ್ತೀನಿ. ನೋಡೋ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಏನಾದ ನೀನ್ ಹೇಳೋ ಮಾತು ಸತ್ಯ ಆದ್ರೆ ಅವರನ್ನು ಸಾಯಿಸಿ ಜೈಲಿಗೆ ಹೋಗ್ತೀನಿ. ಒಂದು ವೇಳೆ ನೀನ್ ಹೇಳೋ ಮಾತು ಸುಳ್ಳಾದ್ರೆ ನಿನ್ನನ್ನು ಸಾಯಿಸಿ ಜೈಲಿಗೆ ಹೋಗ್ತೀನಿ. ಬನ್ನಿ ಸರ್, ಸೇರಿಬಿಟ್ರೆ ಪರಿಣಾಮ ಅಡಿಯ ನೋಡೋಣ. ಮೇಲಿಂದ ತುಂಡಿಗಾಗಿ ಹಂಬಲಿಸಿದ ರಾಜಶ್ರೀ, ನಾನು ನನಗಿಂತ ಸುಂದರ ಪ್ರೇಮಿ ಸಿಕ್ಕಾಗ ನನ್ನ ಕೈ ಕೊಡೋದಿಲ್ಲ ಅಂತ ಸಂದೇಹನೇ ಇಲ್ಲ. ಹೇಗಾದ್ರೂ ಮಾಡಿ ರುದ್ರೇಶನ್ ಕಥೆನ ಮುಗಿಸಿದ್ರೆ ರಾಜಶ್ರೀ ಇಡೀ ಆಸ್ತಿಗೆ ಹೊರಕೆ ಆಗ್ತಾಳೆ. ಆ ನಂತರ ನನ್ನ ಗೋಮುಖ ವ್ಯಾಘ್ರಾಕೃತಿಯಿಂದ ಅವಳ ಅಂಗಾಂಗನ ಸುಖಪಟ್ಟು ಅವಳಿಗೂ ಒಂದು ಗತಿ ಕಾಣಿಸ್ತೇನೆ. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಯಾರು ಇಲ್ಲ. ಇದೇ ನಮ್ಮಿಬ್ಬರ ಪ್ರಣಯಕ್ಕೆ ಸರಿಯಾದ ಸಮಯ. ಆದ್ರೆ ಈ ಸಮಯ ಉಚಿತವಲ್ಲ. ಉಚಿತವಲ್ಲ 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 ಉಚಿತವಲ್ಲ. ಈಗ 7-8 ವರ್ಷ ಕಳೆದೋಯ್ತು. ನಿನಗೋಸ್ಕರ ಜಗದೀಶನ ಮಗುನ ವಿಸಾಕಿ ಕೊಂದೆ. ಕೇಸರಿ ಮತ್ತು ಜಗದೀಶನ ಮನೆ ಬಿಟ್ಟು ಓಡಿಸ್ದೆ. ರಾಮಲಿಂಗಪ್ಪನ ಬೀದಿ ಪಾಲ್ ಮಾಡಿದೆ. ನಮ್ಮಿಬ್ಬರ ಪಾಲಿಗೆ ವಿಷದ ಮುಳ್ಳು ಮತ್ಯಾವ್ದಿದೆ ಇದು? ಯಾವ್ದ ಅದನ್ನ ನನ್ನಿಂದನೇ ತಿಳ್ಕೋಬೇಕಾ? ಯಾಕೆ ನಿಮಗೆ ಗೊತ್ತಿಲ್ವಾ? ದಟ್ ಈಸ್ ಕರೆಕ್ಟ್. ನಮ್ಮಿಬ್ಬರ ಪಾಲಿಗೆ ವಿಷದ ಮುಳ್ಳು ನಿನ್ನ ಗಂಡ. ಅದೇ ನನ್ನ ಗಂಡ. ನನ್ನ ಪಾಲಿಗೆ ಯಮನ. ಹೇಗಾದ್ರೂ ಮಾಡಿ ಇವತ್ತು ಅವನ ಕತೆ ಮುಗಿಸ್ಬೇಕು. ಮಾತ್ರ ನಾಯಕ ಉಳಿಸ್ತಾರೆ. ಪಾಪಿಗಳ ನಿನ್ನ ಗಂಡ ಸೆಂಡ ಅನ್ಕೊಂಡು ನಿನ್ನ ಬಯಸ್ತದಿಲ್ಲ ನಾಯಿ. ಎಷ್ಟೊಂದು ಕೊಡು ಪ್ರೀತಿ ಇಟ್ಟಿದೆ. ಜನ್ಮ ಕೊಟ್ಟ ತಂದೆ, ಒಳ ಉಂಟ ತಮ್ಮ, ಮನೆ ಬಂದ ನಾದೇನು ಮನೆ ಬಿಟ್ಟು ಓಡಿಸಿದೆ. ಈ ಲೋಪರ್ ಸವಾಸ ಮಾಡಿ ನನ್ನ ಮನೆನೇ ಹಾಳು ಮಾಡ್ದಲೆ. ಇವನೊಬ್ಬ ಡಿಆರ್ ಸ್ಟೆಂಡರ್ ಕೂಡ. ನಂಬಿದ ಮಿತ್ರನಿಗೆ ತಲೆಗ ಮಿತ್ರತ್ವದ ಬೆಲೆ. ಮಿತ್ರನ ಮನದಿಯೊಂದಿಗೆ ಚಕ್ಕಂದವನು ನೀನೊಬ್ಬ ಲೋಫರ್. ಕೋಟಿ ಪಾನ್ ತಿಂದು ಮೇಕೆ ಮೂತಿ ಜೋಡಿಸಿ ನೀತಿ ಕಥೆ ಹೇಳ್ತಿದ್ದಂತ ಹಂಗಾಯ್ತು ಬೇಡ ನಿನ್ನ ಕಥೆ. ನಾನು ಗಂಡು. ಎಲ್ಲಿ ಸೌಂದರ್ಯ ಕಾಣುತ್ತೋ ಅಲ್ಲಿ ರಸಿಕತೆ ಇರೋದು ನನ್ನ ಹುಟ್ಟುಗುಣ. ನೋಡಿ ಸರ್, ನೋಡಿ ನೀವು ನೋಡಿ ನಿಮ್ಮ ಕನ್ನಡ ನೀವೇ ಇಂಥ ನಾಯಿ ಜಾಗ ಕೊಡ್ತೀರಿ ನೀವು. ಜನ್ಮ ನಾಯಿಗಿಂತ ಕೀಳು ಕಣ. ನೋಡೋದು ನನ್ಗೆ ಅಸಹ್ಯ ಆಗ್ತದೆ ಕಣ. ತಪ್ಪಾಯ್ತು. ಬನ್ನಿ ಮನೆಗೆ ಹೋಗೋಣ. ಯಾವೇ ನಿನ್ ಮನೆ? ಯಾವ ನಾಳೆ ಕಚ್ಕೊಂಡು ಹಾಳಾಗ ಹೋಗು. ನಾನ್ ಕೊಡಲ್ಲ. ತಾಳಿನೇ ಮುಖ್ಯ. ಅದನ್ನ ಮಾತ್ರ ಕೇಳಬೇಡಿ. ತಾಲಿಯ ಬೆಲೆ ನಿನಗೇನೆ ಗೊತ್ತು. ಮನೆಯಲ್ಲಿ ಆಧಾರ ಮಾಡಿ ಮದುವೆ ಆದ್ಮೇಲೆ ನನ್ನಂತ ಪತುರತೆ ಇನ್ನೊಬ್ಳಿಲ್ಲ ಅಂತ ಒಳಗೆ ತಾಲಿ ಬೆಲೆ ಕೇಳು. ತಾಲಿ ಚಿನ್ನದ ತಾಲಿ ಹೆಣ್ಣಿನ ಬಾಡಿಗೆ ಇದುವೇ
ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಡಿಗೆ ಇದು ಬೇರೆ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಡಿಗೆ ಇದು ಬೇರೆ ರಾಣಿ ಒಂದು ಹೆಣ್ಣಿನ ಕೊರಳಿಗೆ ಏನು ಒಂದು ಸಾರಿ, ನಾರಿ ಮಡಿದಿಯಾಗುವುದು ಒಂದು ಸಾರಿ. ಮನವನ್ನು ಮಾರಿದವಳು ನಾಯಿ, ನೀನೊಬ್ಬಳು ಬೀದಿ ನಾಯಿ. ಇದೇ ತಾಳಿ, ಇದೇ ತಾಳಿ. ಗಲಾಟೆ ಏನು ನಾನೇನು ಯಾರ ಮಾಡಿ ಮರ್ಯಾದೆಗೆ ನನ್ನಂತ ಪದ್ಧತಿ ಇಲ್ಲ. ನಿನ್ನಂತ ಲೋಪಗಳಿಗೆ ತಾಳಿ ಬೇರೆ ಬರೀ. ಕಳೆದು ಹೋದ ಸನ್ನಿವೇಶ ಮತ್ತೆ ಜೀವನಕ್ಕೆ ಬರಲ್ಲ ರಾಜಶ್ರೀ. ಬಾಳು ಬಾಳು ನನ್ನ ಮಾತನ್ನ ಕೇಳಿ ತಾಳಿ ಕಟ್ಟಿ ಗಂಡಂದೇ ಮನೆಯಿಂದ ಆಚೆಗೆ ಕೊಲ್ಲೋ ಪ್ರಯತ್ನ ಪಟ್ಟಳು ನೀನು. ನನಗಿಂತ ಸುಂದರವಾಗಿರೋ ಹುಡುಗ ಸಿಕ್ಕಿದ್ರೆ ನನ್ನನ್ನ ಸಾಯಿಸಲ್ಲ ಗ್ಯಾರಂಟಿ. ರಾಜಶ್ರೀ, ಚಪ್ಪಲಿ ಹಾಕೊಂಡು ಇಡೀ ಊರೆಲ್ಲ ಸಿಗ್ತೀವಿ, ಅದನ್ನು ದೇವಸ್ಥಾನಕ್ಕೆ ಹಾಕೊಂಡಿರ್ತೀವ. ಹಾಗೆ ನಿನ್ನಲ್ಲಿ ಯೌವನ ಇದೆ ಅಂತ ನಿನ್ನ ಅಂಗಾಂಗ ಸವಿಬೇಕು ಅಂತ ಇಷ್ಟಪಟ್ಟನ ಹೊರತು ನಿನ್ನ ಕೋಳು 3 ಗಂಟೆ ಹಾಕಿ ತಾಳಿ ಕಟ್ಟಿ ಸಂಸಾರ ಮೊದ್ಲು ಇವಳು ನಿಂತ ಮನೆ ಹಾಸ್ಪಿಟ್ಲಿಂದ ಆಚೆ ಕೊಳ್ಳಿ, ಇವಳು ನಿಂತಿರೋ ಜಾಗಕ್ಕೆ ಸಗಡೆ ಹಾಕೋ. ನೋಡು ಜನ ಇವಳು ಬುದ್ಧಿನೇ ಕಲ್ತ್ಕೊಂಡರು. ಬನ್ನಿ ಬನ್ನಿ ಚಿಂತ ಬನ್ನಿ ಚಿಂತ ಗಂಡನ ಕಳ್ಕೊಂಡ್ರೆ ಬಾಂಡಾದ ಮಿಲ್ಲಿಗೆ ಹೋಗಿ ಬನ್ನಿ. ಯೌವನದ ಕೊಡೆಯಲ್ಲಿ ಈಜಾಡ ಆಡಿದರೆ ಸೋಲು ನಿನಗೆ ಒದವಳು ನೀಡೆಂದು ಜನರೆಲ್ಲ ಜರಿದು ಬರು ಬಾಳೆಲ್ಲ. ಈ ರುದ್ರೇಶನ ಭಾವದಲ್ಲಿ ಒಂದು ಸಾರಿ ಕಡಿಮೆಯಾದಪ್ಪ. ಜನ್ಮ ಕೊಟ್ಟ ತಂದೆ, ಮನ ಕೊಟ್ಟ ತಮ್ಮ, ಮನೆ ಬಂದ ನಾದಿ ಎಲ್ಲರೂ ಬಿಟ್ಟು ಹೊರತೆ. ಆದ್ರೆ ಈ ಹದಗೆಟ್ಟ ಹೆಂಡತಿಗೆ ಗಂಡನಾದೆ, ಮನಸ್ಸನ್ನು ಕಳಕಂಡ ಮನ ಕಟ್ಟಿ ಮತ್ತೆ ನಾದೆ. ನಾನು ಮಾಡೋ ತಪ್ಪು 1 2, ಇದಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಅಡ್ಡ. ತಡಿಬೇಡ ಮಹೇಶ್, ನನ್ನ ತಡಿಬೇಡ. ಆತ್ಮಹತ್ಯೆ ಮಹಾಪಾಪ. ಓ ಉಮೇಶ, ನೀ ಸತ್ಕೊಂಡ್ರೆ ನಾನು ಬರ್ತೀನೇನಾ? ಅಪ್ಪ, ಇದಕ್ಕೆಲ್ಲ ನಾನೇ ಅಪ್ಪ, ನನ್ನನ್ನು ಕ್ಷಮಿಸಪ್ಪ. ಎದ್ದೇಳೋಗ್ರೆ, ನಿಂದೇನು ತೊಂದರೆ ಇಲ್ಲ. ಜಗದೀಶ ಜಯಶ್ರೀ, ಜಗದೀಶ, ಹೌ ತಮ್ಮ, ನನ್ನ ತಪ್ಪನ್ನು ಕ್ಷಮಿಸೋ.
ಜಯಶ್ರೀ ನನ್ನ ತಪ್ಪಂತ ಕ್ಷಮಿಸಲ್ಲ. ಶಿವರೇ ಬಸಲಿಂಗ ಸೇರಿದ್ರಲ್ಲ, ಈಗ ನನಗೆ ಭಾರಿ ಸಂತೋಷ ಆಯ್ತು ಕಣಪ್ಪ. ಈಗಲಾದ್ರೂ ಈ ಮನೆಯಲ್ಲಿ ಸಂತೋಷ ತುಂಬಿದೆಯಲ್ಲ, ಅದೇ ನನ್ನ ಖುಷಿ, ಅದೇ ನನ್ನ ತೃಪ್ತಿ. ನಂಗೆ ಅಂದ್ರೆ ಕೊನೆಗೆಲ್ಲ ಉಳಿದ್ರಲ್ಲ, ನಮ್ಗೆ ಅದೇ ಸಂತೋಷ. ರಂಗ, ನಾನು ಅವತ್ತು ಮಾಡಿದ ತಪ್ಪನ್ನು ಕ್ಷಮಿಸಿದೀನೋ? ಅದೇನ್ ಕೇಳೋ, ನಾನು ಸ್ವಲ್ಪ ಏನ್ ಬೇಕು ಕೇಳೋ ಅನ್ಕೊತೀನಿ. ಕೇಳಿದ್ರೆ ಒಂದು ಕೆಲಸ ಮಾಡಿದ್ದೀನಿ, ತಪ್ಪು ತಿಳ್ಕೊಬೇಡೋಣ. ಅದೇನ್ ಯಾವಾಗ ಹೇಳೋ ಮಾಡ್ಕೊಡ್ತೀನಿ. ಬೋವಾ ತಾಯಿ ಮಾಡೋದು ಮಾಡ್ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕೊಂಡು ಏಯ್, ನೀನ್ ಯಾಕೆ ಬಂದ ಇಲ್ಲಿಗೆ? ನಿನ್ನಂತೇವಳು ಈ ಮನೆಗೆ ಬದುಕಿ ಕಾಲಿಗೆ ಜಾಗ ಇಲ್ಲ. ಹೊರಗೆ ಜಯಶ್ರೀದು ಏನು ತಪ್ಪಿಲ್ಲ ಕಣಪ್ಪ. ಜಯಶ್ರೀದು ರಾಜಶ್ರೀದು ಏನು ತಪ್ಪಿಲ್ಲ ಕಣಪ್ಪ. ರಾಜಶ್ರೀ ಜಗದೀಶನ ನಾವು ಕಾಲೇಜ್ಗೆ ಹೋಗುವಾಗ ನೋವು ಮಾಡ್ತಾ ಇದ್ರು. ಆದ್ರೆ ಅವನು ಜಯಶ್ರೀನ ಮದುವೆಯಾದ. ಈಗ ಶೇಟ್ ತಿಳಿಸ್ಕೋಸ್ಕರ ಈ ರೀತಿ ಮಾಡಿದರೆ ಅಷ್ಟೇ ಹೊರತು ಮತ್ತೇನು ಇಲ್ಲಪ್ಪ. ಹೌದಣ್ಣ, ಅದಕ್ಕೆ ನನ್ನಲ್ಲಿನ ಸೇಡಿಗೋಸ್ಕರ ಈ ರೀತಿ ಮಾಡಿದ್ದಾರೆ ಅಷ್ಟೇ. ಇದರಲ್ಲಿ ಅವಳೇನು ತಪ್ಪಿಲ್ಲ. ಉದ್ದೇಶ ಅವಳ ತಪ್ಪನ್ನು ಮನ್ನಿಸಿ ಮುಂದೆ ಕಡೆ ಒಂದು ಮರಿಯಪ್ಪ. ದಯವಿಟ್ಟು ನನ್ನ ಕ್ಷಮಿಸಿ. ಏಯ್, ನೀನನ್ನು ಶ್ರಮಿಸೋದು ನಾನಲ್ಲ, ನಮ್ಮಪ್ಪ, ನನ್ನ ತಮ್ಮ, ನಿನ್ ತಂಗಿಯ ಕಡೆ ಅವನಿಗೆ ನನ್ನ ಕಾಲೇ ಕೇಳಿತೀಯ ನೀನು. ಅದಕ್ಕೆ ನೀನು ನನ್ನ ತಾಯಿಯ ಸಮಾನ. ತಾಯಿ ಕೈಲಿ ಮಗ ಪಾದ ಮುಡಿಸ್ಕೊಳ್ಳೋಣ. ಈ ರಾತ್ರಿ ಹೇಳುತ್ತೆ, ಈ ನಿನ್ನ ಬೈದ ನಿನ್ನ ಅಪರಾಧಿ ಅಂತ. ನೀನು ನಿರಪರಾಧಿಗೆ, ನೀನು ನಿರಪರಾಧಿಗೆ. ಇಷ್ಟೆಲ್ಲ ಒಂಥರ ಕಾರಣ ನಾನು. ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸಿ. ಅಣ್ಣ, ನಾನು ನಿರಪರಾಧಿ ಅಣ್ಣ, ನಿರಪರಾಧಿ. ಏಯ್, ನನ್ನ ತಮ್ಮ ನೀನ್ ಯಾವತ್ತು ತಪ್ಪು ಮಾಡಿಲ್ಲ ನನಗೆ ಚೆನ್ನಾಗಿ ಗೊತ್ತು ಕಣಲ್ಲ. ನೀನ್ ಯಾವಾಗಲೂ ನನ್ನ ತಮ್ಮನೇ ಕಣ. ಅಂತೂ ಈ ಮನೆ ಒಂದಾಯ್ತಲ್ಲ, ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕ್ರಪ್ಪ? ರಾಮನಗರದ ದಾನದವರಿಂದ ಮತ್ತೆ ಸಂಸಾರ ಒಂದಾಗಿದೆ. ಸಂತೋಷ ಮಾಡೋಣ. ಆರಾಮ ಇಲ್ಲಿ. ನೀನು ಬಾಳಲ್ಲಿ ಎಷ್ಟೇ ಕಷ್ಟ ಬಂದರು ಧೈರ್ಯವಾಗಿ ಎದುರಿಸಿ ಮುತ್ತೈದೆ ಅನ್ನೋ ಅರ್ಥಕ್ಕೆ ಪದ ತಂದ್ಕೊಟ್ಟಿದೆಯಾ. ನೀನೇ ಕಣಮ್ಮ ಈ ಮನೆ ಸಂಸಾರದ ಜ್ಯೋತಿ. ನೀನೇ ಕಣಮ್ಮ ಸತಿ ಸಂಸಾರದ ಜ್ಯೋತಿ, ಸಂಸಾರದ ಜ್ಯೋತಿ. ಪ್ರತಿ ಇದು ಕೇವಲ ಒಂದು ನಾಟಕ ಅಲ್ಲ, ಪ್ರತಿಯೊಬ್ಬರ ಮನೆಯ ಕಥೆನೂ ಇದೆ. ನಿಮ್ಮಿದೆಯ 2 ಹೆಣ್ಣುಗಳ ಕಥೆಯನ್ನ ನಾನು ಕೊಟ್ಟಿದ್ದೇನೆ. ಇಬ್ರು 2 ಹೆಣ್ಣು ಮಕ್ಕಳು ಒಂದೇ ತಂದೆ ಹುಟ್ಟಿ ಒಂದೇ ಮನೆಯಲ್ಲಿ ಬೆಳೆದ್ರು. ಒಬ್ಳು ಮನೆಯ ಮುರಿಯುವಂತವಳು ಅಂತು, ಇನ್ನೊಬ್ಳು ಮನೆಯ ಪ್ರಜ್ವಲಿಸುವಂತಳಾದ್ದು. ಅದಕ್ಕೆ ಕಾರಣ ಹೆಣ್ಣೊಬ್ಳು ಮನಸ್ಸು ಮಾಡಿದ್ರೆ ಅಂತ ಮನೆಯನ್ನು ಉಳಿಸ್ತಾರೆ. ಈ ಹೆಣ್ಣೇ ಕಾರಣ. ಬಂಧುಗಳೇ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನೆಗರಾಗ್ತಾ ಇರ್ತಾರೋ ಆ ಮನೆ ಸುಖವಾಗಿರುತ್ತೆ. ಯಾವ ಮನೆಯಲ್ಲಿ ಹೆಣ್ಣು ನೊಂದು ಸಾಪಾಗುತ್ತೋ ಅವ್ರು ಎಷ್ಟೇ ಶ್ರೀಮಂತರಾಗಿದ್ರು ಆ ಮನೆ ನೆಗರಾಗ್ತಾ ಇರೋದಿಲ್ಲ. ಅದಕ್ಕೆ ಸಾಕ್ಷಿ ಈ ಸಂಸಾರನೇ.
ಇದು ಬರೀ ನಮ್ಮ ಸಂಸಾರ ಅಲ್ಲ, ನಿಮ್ಮೆಲ್ಲರ ಸಂಸಾರ. ಬಂಧುಗಳೇ, ಇವರೆಲ್ಲ ಪೌರಾಣಿಕ ನಾಟಕದ ದಿಗ್ಗಜರು, ಇದುವರೆಗೂ ಸಾಮಾಜಿಕ ನಾಟಕವನ್ನೇ ಹಾಡಿದವರು ಅಂತ ಈ ಹಿರಿಯ ಕಲಾವಿದರ ಕೈಲಿ ಕಷ್ಟಪಟ್ಟು ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾಟಕನ ಚೆನ್ನಾಗಿ ಮಾಡಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದ್ರಲ್ಲಿ ನಾನು ಮಾಡ್ತಿರೋದೆಲ್ಲ ಚೆನ್ನಾಗಿಲ್ಲ, ನನಗೆ ಕೆಲವು ತಪ್ಪು ಬಂದಿವೆ. ಆ ತಪ್ಪನ್ನ ಮನಸ್ಸೇ ಒಳ್ಳೆ ಮಾತ್ರ ಸ್ವೀಕರಿಸಿ ಈ ಸಂಘವನ್ನ ಆಶೀರ್ವದಿಸಬೇಕು. ಏನು ವಿಭೂತಿ ಬಳಿದರೆ ಕೈಲಾಸ ಬರದು, ವಿಭೂತಿ ಬಳಿದರೆ ಕೈಲಾಸ ಬರದು, ಇದ್ದ ಗಂಧ ಭೂರಿ ನಾಮ ಇದ್ದ ಗಂಧ ಭೂರಿ ನಾಮ ಚೊಟ್ಟದಲ್ಲಿ ನಿರನಾಮ. ಹೃದಯಲ್ಲಿ ಕೀಡಾವುದು ಪದದಲ್ಲಿ ಮೇಲಾಗುವುದು, ಹುಟ್ಟಿ ಸಾಯೋ ಹಾಳು ಮನೇಲಾಗುವುದು. ಪುಟ್ಟ ಹಿಡಿದ ಧೈರ್ಯ ಪುಟ್ಟ ಹಿಡಿ ಕೈಯ ಪುಟ್ಟ ಹಿಡಿದ ಧೈರ್ಯ ಪುಟ್ಟ ಆದಿತ್ರಿ ಆದಿತ್ರಿ ಆದಿತ್ರಿ